Good morning. In the last class we discussed about disaccharides. Disaccharides ಅಂದ್ರೆ ಏನು? ಆ disaccharides ಅಲ್ಲಿ ಯಾವ್ಯಾವ ಬರ್ತವೆ ಅಂತ ನೋಡಿದ್ವಿ. Again disaccharides ಯಾವ್ಯಾವ ಬರ್ತವೆ disaccharides ಅಲ್ಲಿ? Again sucrose, maltose and lactose. Sucrose, maltose and lactose ಬರುತ್ತೆ. ಅವುಗಳ ಹಾವರ್ತ್ ಸ್ಟ್ರಕ್ಚರ್ ಅನ್ನು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪಾಲಿಸ್ಯಾಕರೈಡ್ಸ್ ಅನ್ನು ನೋಡೋಣ. Again ಪಾಲಿಸ್ಯಾಕರೈಡ್ಸ್ ಅಂದ್ರೆ ಏನು? Polysaccharides are carbohydrates which undergoes further hydrolysis which produces large number of monosaccharide units. Polysaccharides are carbohydrates which undergoes further hydrolysis which produces large number of monosaccharide units. ಏನು ಪಾಲಿಸ್ಯಾಕರೈಡ್ಸ್ ಅಂದ್ರೆ ಅವು ಕಾರ್ಬೋಹೈಡ್ರೇಟ್ಸ್ ಆಗಿರ್ತವೆ. ಅವುಗಳನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ಫರ್ದರ್ ಹೈಡ್ರಾಲಿಸಿಸ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮಗೆ? ಲಾರ್ಜ್ ನಂಬರ್ ಆಫ್ ಮೊನೋಸ್ಯಾಕರೈಡ್ ಯೂನಿಟ್ಸ್ ಸಿಗುತ್ತೆ ಅಥವಾ n ನಂಬರ್ ಆಫ್ ಮೊನೋಸ್ಯಾಕರೈಡ್ ಯೂನಿಟ್ಸ್ ಸಿಗುತ್ತೆ. ಸೊ ಪಾಲಿಸ್ಯಾಕರೈಡ್ಸ್ ಅಲ್ಲಿ ಯಾವ್ಯಾವ ಬರ್ತವೆ? ಅಗೇನ್ ಪಾಲಿಸ್ಯಾಕರೈಡ್ಸ್ ಅಲ್ಲಿ ನಾವು ಸ್ಟಾರ್ಚ್, cellulose and glycogen. Starch, cellulose and glycogen ಈ ಮೂರು ಕೂಡ ಏನಾಗಿರ್ತವೆ? ಪಾಲಿಸ್ಯಾಕರೈಡ್ಸ್ ಆಗಿರ್ತವೆ. ಇವುಗಳನ್ನ ನಾವು ಏನಾದ್ರು ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮಗೆ n ನಂಬರ್ ಆಫ್ ಲಾರ್ಜ್ ನಂಬರ್ ಆಫ್ ಮೊನೋಸ್ಯಾಕರೈಡ್ ಯೂನಿಟ್ಸ್ ಸಿಗುತ್ತೆ. ಇದರಲ್ಲಿ ಸ್ಟಾರ್ಚ್ ಅಂಡ್ ಸೆಲ್ಯುಲೋಸ್ ಇವೆರಡು ಕೂಡ ಎಲ್ಲಿರ್ತವೆ ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ. ನಾವು ಪ್ಲಾಂಟ್ ಪಾಲಿಸ್ಯಾಕರೈಡ್ಸ್ ಅಂತ ಕರೀತಾರೆ. ಇವನ್ನ ಪ್ಲಾಂಟ್ ಪಾಲಿಸ್ಯಾಕರೈಡ್ಸ್ ಅಂತ ಕರೀತಾರೆ. ಗ್ಲೈಕೋಜನ್ ಈಸ್ ಪ್ರೆಸೆಂಟ್ ಇನ್ ಅನಿಮಲ್ಸ್ ಅಂತ ಇರುತ್ತೆ. ಸ್ಟಾರ್ಚ್ ಅಂಡ್ ಸೆಲ್ಯುಲೋಸ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ನಾವು. ಸ್ಟಾರ್ಚ್ ಅಂದ್ರೆ ಏನು, ಅದರ ಆವರ್ತ ಸ್ಟ್ರಕ್ಚರ್, ಸೆಲ್ಯುಲೋಸ್ ಅಂದ್ರೆ ಏನು, ಮತ್ತೆ ಗ್ಲೈಕೋಜನ್ ಇವುಗಳ ಆವರ್ತ ಸ್ಟ್ರಕ್ಚರ್ ಅನ್ನು ನಾವು ಬರೀಬೇಕು. ಸೊ ಈಗ ಸ್ಟಾರ್ಚ್ ಅನ್ನು ನೋಡೋಣ. ಸ್ಟಾರ್ಚ್ ಅಂದ್ರೆ ಏನು? ಓಕೆ, ಸ್ಟಾರ್ಚ್ ಅಂದ್ರೆ ಏನು? ಅಗೇನ್ ಸ್ಟಾರ್ಚ್ ಇಸ್ ಎ polysaccharide which undergoes further hydrolysis which produces large number of alpha glucose unit. ಅಂದ್ರೆ ಸ್ಟಾರ್ಚ್ ಅನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ನಾವು ನಿಮಗೆ ಏನ್ ಸಿಗುತ್ತೆ? n ನಂಬರ್ ಆಫ್ ಏನ್ ಸಿಗುತ್ತೆ? ಆಲ್ಫಾ ಗ್ಲೂಕೋಸ್ ಯೂನಿಟ್ ಸಿಗುತ್ತೆ ನಿಮಗೆ, ಆಲ್ಫಾ ಗ್ಲೂಕೋಸ್. ಸೊ ವಾಟ್ ಇಸ್ ಸ್ಟಾರ್ಚ್? Starch is a main polysaccharide present in plant. Again, starch is a main polysaccharide which are present in plants. So it is a white amorphous solid. White amorphous andre again amorphous is insoluble in water. ಅದೇ ನಿಮಗೆ ಕ್ರಿಸ್ಟಲಿನ್ ಆಗಿದ್ರೆ ಏನಾಗಿರುತ್ತೆ? ಸಾಲ್ಯುಬಲ್ ಇನ್ ವಾಟರ್ ಆಗಿರುತ್ತೆ. ಸೊ ದಿ ಸ್ಟಾರ್ಚ್ ಈಸ್ ಎ ವೈಟ್ ಅಮರ್ಫಸ್ ಸಾಲಿಡ್ ಅಂಡ್ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ಕೋಲ್ಡ್ ವಾಟರ್. ಸೊ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ಕೋಲ್ಡ್ ವಾಟರ್. ನೆಕ್ಸ್ಟ್ ಇಟ್ ಈಸ್ ಎ ಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್. ಪಾಲಿಮರ್ ಮೀನ್ಸ್ ಏನು? ಪಾಲಿಮರ್ ಅಂದ್ರೆ ಅಗೇನ್ ನಂಬರ್ ಆಫ್ ಮಾನೋಮರ್ ಯೂನಿಟ್ಸ್ ಕಂಬೈನ್ಡ್ ಟುಗೆದರ್ ಟು ಫಾರ್ಮ್ ಎ ಪಾಲಿಮರ್ ಆಗುತ್ತೆ. ಅಂದ್ರೆ ಅಗೇನ್ ಏನಾಗುತ್ತೆ? ಮಾನೋಮರ್ ಸಿಂಗಲ್ ಯೂನಿಟ್ ಅಥವಾ ಮಾನೋಮರ್ ಯೂನಿಟ್ಗಳು ಒಂದಕ್ಕೊಂದು ಏನಾಗ್ತವೆ? ಅಗೇನ್ ಅಟ್ಯಾಚ್ ಆಗ್ತಾ ಹೋಗುತ್ತೆ, ಲಿಂಕ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಪಾಲಿಮರ್ಸ್ ಅಂತ ಕರಿತೀವಿ, ನಂಬರ್ ಆಫ್ ಮಾನೋಮರ್ಸ್ ಯೂನಿಟ್. ಸೊ ಇಟ್ ಈಸ್ ಎ ಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್. ಸ್ಟಾರ್ಚ್ ಅಂಡರ್ಗೋಸ್ ಫರ್ದರ್ ಹೈಡ್ರಾಲಿಸಿಸ್ ಇಟ್ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಮೊನೋಸ್ಯಾಕರೈಡ್ ಯೂನಿಟ್ಸ್. ಆ ಮೊನೋಸ್ಯಾಕರೈಡ್ ಯೂನಿಟ್ಸ್ ಯಾವುದು ಅಂದ್ರೆ ಆಲ್ಫಾ ಗ್ಲೂಕೋಸ್ ಯೂನಿಟ್ ಸಿಗುತ್ತೆ. ಅಂದ್ರೆ ಸ್ಟಾರ್ಚ್ ಅನ್ನು ಹೈಡ್ರಾಲಿಸಿಸ್ ಮಾಡಿದ್ರೆ ನಮಗೆ ಲಾರ್ಜ್ ನಂಬರ್ ಆಫ್ ಮೊನೋಸ್ಯಾಕರೈಡ್ ಯೂನಿಟ್ ಸಿಗುತ್ತೆ. ಆ ಮೊನೋಸ್ಯಾಕರೈಡ್ ಯೂನಿಟ್ ಯಾವುದು? ಅಗೇನ್ ಆಲ್ಫಾ ಗ್ಲೂಕೋಸ್ ಸಿಗುತ್ತೆ. ಅಂದ್ರೆ ಸ್ಟಾರ್ಚ್ ಪ್ರೊಡ್ಯೂಸಸ್ n ನಂಬರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ಗಳನ್ನ ಕೊಡುತ್ತೆ. ಮತ್ತೆ ಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ ಅಂದ್ರೆ ಏನಾಗ್ತವೆ? ಎಲ್ಲ ಆಲ್ಫಾ ಗ್ಲೂಕೋಸ್ ಯೂನಿಟ್ಗಳು ಏನಾಗ್ತವೆ? ಅಟ್ಯಾಚ್ ಆಗ್ತಾ ಒಂದಕ್ಕೊಂದು ಅಟ್ಯಾಚ್ ಆಗ್ತಾ ಹೋಗುತ್ತೆ, ಅಂದ್ರೆ ಚೈನ್ ಲಿಂಕ್ ಆಗ್ತಾ ಹೋಗುತ್ತೆ. ಇದನ್ನ ಪಾಲಿಮರ್ ಅಂತ ಹೇಳಿದ್ದಾರೆ. ಪಾಲಿಮರ್ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಪಾಲಿಮರ್ಸ್ ಅಂದ್ರೆ ನಂಬರ್ ಆಫ್ ಮಾನೋಮರ್ ಯೂನಿಟ್ಸ್ ಗಳು ಏನೋ ಅಟ್ಯಾಚ್ ಆಗ್ತಾ ಹೋಗುತ್ತೆ. Again,
ಇದರ ಸೋರ್ಸ್ ಬಂದ್ಬಿಟ್ಟು ವೀಟ್ ಬಾರ್ಲಿ, ಇದ್ರ ಜಾಸ್ತಿ ಏನು ಸೋರ್ಸ್ ಅಂದ್ರೆ ಇದು ಎಲ್ಲಿ ಇರುತ್ತೆ ಅಂದ್ರೆ ವೀಟ್ ಮತ್ತೆ ಬಾರ್ಲಿಯಲ್ಲಿ, ಅದರಲ್ಲಿ ಸೀಡ್ಸ್ ಮತ್ತೆ ರೂಟ್ಸ್ ಅಲ್ಲಿ ಇರುತ್ತೆ. ಅಗೈನ್ ದಿ ಸ್ಟಾರ್ಚ್ ಕಂಟೈನ್ಸ್ 2 ಕಾಂಪೋನೆಂಟ್ಸ್. ಈ ಸ್ಟಾರ್ಚ್ ಒಳಗಡೆ 2 ಕಾಂಪೋನೆಂಟ್ ಇರ್ತವೆ. ಅವು ಯಾವಪ್ಪ ಅಂದ್ರೆ ಫಸ್ಟ್ ಒನ್ ಈಸ್ ಅಮೈಲೋಸ್ and amylopectin. Amylose and amylopectin. Amylose and amylopectin are the 2 components. Amylose and amylopectin are the 2 components which are present in starch. Starch ಒಳಗಡೆ ಏನಿರ್ತದೆ ಅಂದ್ರೆ 2 ಕಾಂಪೋನೆಂಟ್ ಇರ್ತವೆ. ಅದರಲ್ಲಿ ಫಸ್ಟ್ ಒನ್ ಅಮೈಲೋಸ್, ಸೆಕೆಂಡ್ ಒನ್ ಅಮೈಲೋಪೆಕ್ಟಿನ್. ಅಮೈಲೋಸ್ ಅಂದ್ರೆ ಏನು ಅಂದ್ರೆ ಅಮೈಲೋಸ್ ಈಸ್ ವಾಟರ್ ಸಾಲ್ಯುಬಲ್. It is a water soluble component present in starch. This amylose is water soluble component. It is a water soluble component present in starch. This amylopectin is insoluble in water. ಇದು ವಾಟರ್ ಸಾಲ್ಯುಬಲ್ ಆಗಿರುತ್ತೆ. ಇದು ಅಮೈಲೋಪೆಕ್ಟಿನ್ insoluble in water. It is insoluble in water. So this amylose is present in starch. ಅಂದ್ರೆ 15 to 20% of amylose present in starch. Starch ಅಲ್ಲಿ ಈಗ ಸ್ಟಾರ್ಚ್ ಇದೆ ಅಂದ್ರೆ ಸ್ಟಾರ್ಚ್ ಅಲ್ಲಿ 15 to 20% ಏನಿರುತ್ತೆ, this amylose ಇರುತ್ತೆ. So 15 to 20% present, 15 to 20% present in starch. This amylose is present in starch ಅಂತ ಹೇಳಿದ್ವಿ. It is a component of starch ಅಂತ ಹೇಳಿದ್ವಿ. Amylose and amylopectin. This amylose is water soluble. ಇದು water soluble component. Amylopectin is water insoluble component. This is present in amylose present in 15 to 20% in starch. This amylopectin present in 80 to 85% in starch. Starch ಒಳಗಡೆ amylopectin ಎಷ್ಟು ಪರ್ಸೆಂಟೇಜ್ ಇರುತ್ತೆ? 15 to 80 to 85% ಇರುತ್ತೆ. This amylose is 15 to 20% ಇರುತ್ತೆ. It has a unbranched structure. ಇದು unbranched structure ಆಗಿರುತ್ತೆ. ಇದು branched structure. Unbranched structure ಅಂದ್ರೆ ಅಗೈನ್ ಆಲ್ಫಾ ಗ್ಲೂಕೋಸ್ ಬರುತ್ತೆ. ನಂಬರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ಸ್ ಇರ್ತವೆ. ಅವು ಲಿಂಕ್ ಅಗೈನ್ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗುತ್ತೆ, ಆಕ್ಸೈಡ್ ಲಿಂಕೇಜ್. ಅವು ಹೆಂಗಿರ್ತಾವಪ್ಪ ಅಂದ್ರೆ ಪಾಲಿಮರ್ ಅಂತ ಹೇಳಿದ್ವಿ ನಾವು. ಇಲ್ಲ ಮುಂಚೆನೆ ಹೇಳಿದ್ವಿ, ಏನ್ ಹೇಳಿದ್ವಿ? ಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ಸ್ ಅಂತ. ಅಂದ್ರೆ ಇಟ್ ಹ್ಯಾಸ್ ಎ ಲೀನಿಯರ್ ಸ್ಟ್ರಕ್ಚರ್, ಸ್ಟ್ರೈಟ್ ಸ್ಟ್ರಕ್ಚರ್ ಇರುತ್ತೆ ಅಥವಾ ಲೀನಿಯರ್ ಸ್ಟ್ರಕ್ಚರ್ ಇರುತ್ತೆ. ಇಟ್ ಈಸ್ ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಹೆಂಗಿರುತ್ತೆ? ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್ ಅಥವಾ ಲೀನಿಯರ್ ಸ್ಟ್ರಕ್ಚರ್ ಇರುತ್ತೆ. ಅನ್ಬ್ರಾಂಚ್ಡ್ ಆರ್ ಲೀನಿಯರ್ ಸ್ಟ್ರಕ್ಚರ್. ಇದು ಒಂದು ಅನ್ಬ್ರಾಂಚ್ಡ್ ಇರುತ್ತೆ ಅಂಡ್ ಅಗೇನ್ ಇನ್ನೊಂದು ಬ್ರಾಂಚ್ಡ್ ಇರುತ್ತೆ. ಲೀನಿಯರ್ ಅಂಡ್ ಬ್ರಾಂಚ್ಡ್. ಲೀನಿಯರ್ ಅಂಡ್ ಬ್ರಾಂಚ್ಡ್ ಸ್ಟ್ರಕ್ಚರ್ ಇರುತ್ತೆ. ಯಾವುದು? ಅಮೈಲೋಪೆಕ್ಟಿನ್. ಅಮೈಲೋಸ್ ಈಸ್ ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್ ಆರ್ ಲೀನಿಯರ್ ಸ್ಟ್ರೈಟ್ ಸ್ಟ್ರಕ್ಚರ್ ಇರುತ್ತೆ. ಇದು ಅಮೈಲೋಪೆಕ್ಟಿನ್ ಲೀನಿಯರ್ ಆರ್ ಬ್ರಾಂಚ್ಡ್ ಸ್ಟ್ರಕ್ಚರ್. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಮೈಲೋಸ್ ಈಸ್ ಅಂದ್ರೆ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು ಅಂದ್ರೆ ಹೇಗೆ ನಿಮಗೆ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಗೊತ್ತಿದೆ, ಆವರ್ ಸ್ಟ್ರಕ್ಚರ್ ಅಂತ ಗೊತ್ತಿದೆ. ಈಗ ಅಮೈಲೋಸ್ ನ ಆವರ್ ಸ್ಟ್ರಕ್ಚರ್ ಬರಿತಾ ಇದೀವಿ ಅನ್ಕೊಂಡ್ರೆ ಅಥವಾ ಅಮೈಲೋಪೆಕ್ಟಿನ್ ಆವರ್ ಸ್ಟ್ರಕ್ಚರ್ ಬರಿತಿದೀವಿ ಅನ್ಕೊಂಡ್ರೆ ಇಲ್ಲಿ ಲಿಂಕ್ ಹೆಂಗಾಗಿರುತ್ತೆ ಅಂದ್ರೆ ಹೇಗೆ C1 ಆಫ್ ಆಲ್ಫಾ ಗ್ಲೂಕೋಸ್ ಟು C4 ಆಫ್ ಅನದರ್ ಆಲ್ಫಾ ಗ್ಲೂಕೋಸ್ ಯೂನಿಟ್. Oxide linkage is formed or glycosidic linkage is formed between C1 of first glucose to C4 of another alpha glucose. ಎರಡು ಆಲ್ಫಾ ಗ್ಲೂಕೋಸ್ಗಳು ಕಂಟಿನ್ಯೂಸ್ ಸ್ಟ್ರಕ್ಚರ್ ಇರುತ್ತೆ, ಪಾಲಿಮರ್ ಸ್ಟ್ರಕ್ಚರ್. ಅದರಲ್ಲಿ ಫಸ್ಟ್ ಗ್ಲೂಕೋಸ್ ಏನಿದೆ ಅದರಲ್ಲಿ C1 ಅಂದ್ರೆ ಕಾರ್ಬನ್ ಫಸ್ಟ್ ಕಾರ್ಬನ್ ಅಂದ್ರೆ ಒಂದು ಗ್ಲೂಕೋಸ್ ಯೂನಿಟ್ ಅಲ್ಲಿ ಅಗೈನ್ C1 C2 C3 ಅಂತ ಹೇಳಿದ್ದೆ ನಾನು ಅಪ್ ಟು C6. ಅಂದ್ರೆ the alpha glucose unit contains 6 carbon. ಅದರಲ್ಲಿ ಫಸ್ಟ್ ಕಾರ್ಬನ್ ಆಟಮ್ ಏನಿದೆ ಅಲ್ಲಿಂದ
C4 ಆಫ್ ಅನದರ್ ಆಲ್ಫಾ ಗ್ಲೂಕೋಸ್. ನೆಕ್ಸ್ಟ್ ಆಲ್ಫಾ ಗ್ಲೂಕೋಸ್ ಯೂನಿಟ್ ಇರುತ್ತೆ, ಅದರಲ್ಲಿ C4 ಅಂದ್ರೆ ಕಾರ್ಬನ್ 4 ಆಫ್ ಅನದರ್ ಆಲ್ಫಾ ಗ್ಲೂಕೋಸ್. ಅವೆರಡರ ನಡುವೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಗ್ಲೈಕೋಸೈಡಿಕ್ ಲಿಂಕೇಜ್ ಅಥವಾ ಆಕ್ಸೈಡ್ ಲಿಂಕೇಜ್ ಆಗುತ್ತೆ. ಇವೆರಡರ ನಡುವೆ ಗ್ಲೈಕೋಸೈಡಿಕ್ ಲಿಂಕೇಜ್, ಇದನ್ನ ನಾವು ಆಲ್ಫಾ ಲಿಂಕೇಜ್ ಅಂತ ಕರಿತೀವಿ. ಆಲ್ಫಾ ಲಿಂಕೇಜ್ is formed between C1 of one alpha glucose unit to C4 of another alpha glucose unit. C1 of one glucose unit to C4 of another alpha glucose. ಅಂದ್ರೆ ಕಂಟಿನ್ಯೂಸ್ ಸ್ಟ್ರಕ್ಚರ್ ಇರುತ್ತೆ, ನಾವು ಪಾಲಿಮರ್ ಸ್ಟ್ರಕ್ಚರ್. ಅದರಲ್ಲಿ ಫಸ್ಟ್ ಕಾರ್ಬನ್ ಒಂದು ಆಲ್ಫಾ ಗ್ಲೂಕೋಸ್ ಯೂನಿಟ್ ಅಲ್ಲಿ ಫಸ್ಟ್ ಕಾರ್ಬನ್ ಇಂದ ನೆಕ್ಸ್ಟ್ ಇನ್ನೊಂದು ಗ್ಲೂಕೋಸ್ ಯೂನಿಟ್ ಇರುತ್ತೆ, ಆಲ್ಫಾ ಗ್ಲೂಕೋಸ್ ಯೂನಿಟ್. ಅದರಲ್ಲಿ C4 ಅಂದ್ರೆ ಕಾರ್ಬನ್ 4. ಅವೆರಡರ ನಡುವೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ಫಾರ್ಮ್ ಅಥವಾ ಆಕ್ಸೈಡ್ ಲಿಂಕೇಜ್. ಅದನ್ನ ನಾವು ಆಲ್ಫಾ ಲಿಂಕೇಜ್ ಅಂತ, ಆಲ್ಫಾ ಲಿಂಕ್ ಅಂತ ಕರಿತೀವಿ. ಯಾಕೆ ಆಲ್ಫಾ ಲಿಂಕ್ ಅಂದ್ರೆ ನಾವು ತಗೊಂಡಿರೋದು ಎರಡು ಇಲ್ಲಿ ಏನಿರುತ್ತೆ, ಹೇಗೆ ಆಲ್ಫಾ ಗ್ಲೂಕೋಸ್ ಯೂನಿಟ್ ಇರುತ್ತೆ, ನಂಬರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ಸ್ ಇರುತ್ತೆ, ಅಥವಾ ಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್ ಇರೋದ್ರಿಂದ ಇದನ್ನ ನಾವು ಆಲ್ಫಾ ಲಿಂಕ್ ಅಂತ ಕರಿತೀವಿ. ಸೊ ಅಮೈಲೋಪೆಕ್ಟಿನ್ ಬಂದ್ರೆ ಇದ್ರಲ್ಲಿ ಕೂಡ ಅಷ್ಟೇನೆ. ಫಸ್ಟ್ ಏನಿರುತ್ತೆ ಅಂದ್ರೆ ಲೀನಿಯರ್ ಅಂಡ್ ಬ್ರಾಂಚ್ಡ್ ಸ್ಟ್ರಕ್ಚರ್ ಎರಡೂ ಇರುತ್ತೆ. ಅಂದ್ರೆ ಒಂದು ಅನ್ಬ್ರಾಂಚ್ಡ್ ಅಂಡ್ ಬ್ರಾಂಚ್ಡ್ ಸ್ಟ್ರಕ್ಚರ್. ಸೊ ಅಗೇನ್ ಇಲ್ಲಿ C1 of alpha glucose to C4 of another alpha glucose. C1 of alpha ಇದೇ ತರನೇ C1 of alpha glucose into C4 of another alpha glucose. ಅಂದ್ರೆ ಕಾರ್ಬನ್ ಫಸ್ಟ್ ಕಾರ್ಬನ್ of one alpha glucose to another carbon. ಅದರಲ್ಲಿ ಕಾರ್ಬನ್ 4 ಅಂದ್ರೆ ಫೋರ್ತ್ ಕಾರ್ಬನ್, ಅದರಲ್ಲಿರೋ ಆ ಸ್ಟ್ರಕ್ಚರ್ ಅಲ್ಲಿರೋ ಫೋರ್ತ್ ಕಾರ್ಬನ್, ಅವೆರಡರ ನಡುವೆ ಅಗೇನ್ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ C1 of alpha glucose unit to C6 of another alpha glucose. ಇವೆರಡರ ನಡುವೆ ಇದು ಒಂದು ಲೀನಿಯರ್ ಅಥವಾ ಬ್ರಾಂಚ್ಡ್ ಸ್ಟ್ರಕ್ಚರ್ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಅಟ್ಯಾಚ್ ಆಗುತ್ತೆ ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್. ಆ ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್ ಏನಾಗಿರುತ್ತೆ ಅಂದ್ರೆ ಇದು ಅನ್ಬ್ರಾಂಚ್ಡ್, ಫಸ್ಟ್ ಇಂದ ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್, ಸೆಕೆಂಡ್ ಬ್ರಾಂಚ್ಡ್ ಸ್ಟ್ರಕ್ಚರ್ ಆಗುತ್ತೆ. ಇನ್ನೊಂದು ಬ್ರಾಂಚ್ ಅಟ್ಯಾಚ್ ಆಗುತ್ತೆ C1 of alpha glucose to C6 of another alpha glucose unit. C1 ಅಂದ್ರೆ ಹೇಗೆ ಒಂದು ಆಲ್ಫಾ ಗ್ಲೂಕೋಸ್ ಯೂನಿಟ್ ಅಲ್ಲಿ ಫಸ್ಟ್ ಕಾರ್ಬನ್ ಮತ್ತೆ ಅದ್ರ ಸೆಕೆಂಡ್ ನೆಕ್ಸ್ಟ್ ಅನದರ್ ಆಲ್ಫಾ ಗ್ಲೂಕೋಸ್, ಅದರಲ್ಲಿ ಸಿಕ್ಸ್ತ್ ಪ್ಲೇಸ್ ಅಥವಾ ಸಿಕ್ಸ್ತ್ ಕಾರ್ಬನ್ ಆಫ್ ಅನದರ್ ಆಲ್ಫಾ ಗ್ಲೂಕೋಸ್. ಅವೆರಡರ ನಡುವೆ ಹೇಗೆ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗುತ್ತೆ. ಇದು ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್. ಇದರಲ್ಲೇ ಅಮೈಲೋಪೆಕ್ಟಿನ್ ಅಲ್ಲಿ ಒಂದು ಲೀನಿಯರ್ ಅಥವಾ ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್ ಇರುತ್ತೆ, ಅಗೇನ್ ಅದ್ರ ಜೊತೆಗೆ ಒಂದು ಬ್ರಾಂಚ್ಡ್ ಸ್ಟ್ರಕ್ಚರ್ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಸೊ C1 of alpha glucose to C4 of alpha glucose, ಅವೆರಡು ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆದ್ರೆ, ಗ್ಲೈಕೋಸೈಡಿಕ್ ಲಿಂಕೇಜ್ ಫಾರ್ಮ್ ಆಗಿ ಸ್ಟ್ರಕ್ಚರ್ ಫಾರ್ಮ್ ಆದ್ರೆ ಅದು ಲೀನಿಯರ್ ಆರ್ ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್. ಬ್ರಾಂಚ್ಡ್ ಸ್ಟ್ರಕ್ಚರ್ ಅಟ್ಯಾಚ್ ಆಗಿರುತ್ತೆ ಅದಕ್ಕೆ. ಆ ಬ್ರಾಂಚ್ಡ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದ್ರೆ C1 of alpha glucose to C6 of another alpha glucose ಇರುತ್ತೆ. ಅಂದ್ರೆ 6th ಕಾರ್ಬನ್ ಫಸ್ಟ್ ಕಾರ್ಬನ್ ಆಫ್ ಒಂದು ಆಲ್ಫಾ ಗ್ಲೂಕೋಸ್ ಟು 6th ಕಾರ್ಬನ್ ಆಫ್ ಅನದರ್ ಆಲ್ಫಾ ಗ್ಲೂಕೋಸ್. ಇವೆರಡರ ನಡುವೆ ಏನಾಗಿರುತ್ತೆ ಅಂದ್ರೆ ಅಗೇನ್ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗಿರುತ್ತೆ. ಸೊ ಇದು ಸ್ಟ್ರಕ್ಚರ್ ಬರೆಯೋಣ ನಾವು, ಆ ವರ್ಡ್ ಸ್ಟ್ರಕ್ಚರ್ ಬರೋದ್ರೆ ಗೊತ್ತಾಗುತ್ತೆ. ಇದನ್ನ ನೀಟಾಗಿ ನೆನ್ಪಿಟ್ಕೊಳ್ರಿ. ಅಗೇನ್ ಸ್ಟಾರ್ಚ್ ಅಲ್ಲಿ ಎರಡು ಕಾಂಪೋನೆಂಟ್ ಇರುತ್ತೆ, ಒಂದು ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್. ಅಮೈಲೋಸ್ ಈಸ್ ವಾಟರ್ ಸಾಲ್ಯುಬಲ್, ಅಮೈಲೋಪೆಕ್ಟಿನ್ ಈಸ್ ವಾಟರ್ ಇನ್ಸಾಲ್ಯುಬಲ್. This amylose present in 15 to 20% in starch. Amylopectin present in 80 to 85% in starch. It is a unbranched structure. Amylose is a unbranched, ಅಂದ್ರೆ linear structure ಇರುತ್ತೆ, ಬ್ರಾಂಚ್ ಇರಲ್ಲ. Amylopectin is ಒಂದು ಅನ್ಬ್ರಾಂಚ್ಡ್ ಇರುತ್ತೆ, ಅಗೇನ್ ಅದ್ರ ಜೊತೆಗೆ ಬ್ರಾಂಚ್ಡ್ ಸ್ಟ್ರಕ್ಚರ್ ಇರುತ್ತೆ, ಇನ್ನೊಂದು ಸ್ಟ್ರಕ್ಚರ್ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ ಬ್ರಾಂಚ್ಡ್ ಸ್ಟ್ರಕ್ಚರ್. Again C1 of alpha glucose, first glucose alpha glucose ಅಲ್ಲಿ first carbon place ಇಂದ again fourth carbon of another glucose alpha glucose, ಎರಡರ ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಇಲ್ಲಿ ಸೇಮ್ ಒಂದು ಲೀನಿಯರ್ ಇರುತ್ತೆ, ಅದೇ ತರನೇ ಅನ್ಬ್ರಾಂಚ್ಡ್ ಅಂಡ್ ಬ್ರಾಂಚ್ಡ್ ಸ್ಟ್ರಕ್ಚರ್ ಎರಡೂ ಇರುತ್ತೆ. C1 of alpha glucose to C4 of alpha glucose ಅನ್ಬ್ರಾಂಚ್ಡ್ ಆರ್ ಲೀನಿಯರ್ ಸ್ಟ್ರಕ್ಚರ್ ಇರುತ್ತೆ. ಇದಕ್ಕೆ ಏನಾಗಿರುತ್ತೆ ಅಂದ್ರೆ ಇನ್ನೊಂದು ಬ್ರಾಂಚ್ ಸ್ಟ್ರಕ್ಚರ್ ಅಟ್ಯಾಚ್ ಆಗುತ್ತೆ. ಅದೇ ರೀತಿ ಇರುತ್ತೆ ಅಂದ್ರೆ C1 of alpha glucose to C6 ಕಾರ್ಬನ್ ಆಫ್ ಅನದರ್ ಆಲ್ಫಾ ಗ್ಲೂಕೋಸ್ ಇರುತ್ತೆ.
ಈಗ ನಾವು ನೆಕ್ಸ್ಟ್ ಹೌ ಆರ್ ದ ಸ್ಟ್ರಕ್ಚರ್ ಆಫ್ ದಿಸ್ ಅಮೈಲಾಸ್ ಅಂಡ್ ಅಮೈಲೋಪೆಕ್ಟಿನ್ ನೋಡೋಣ. ಅಮೈಲಾಸ್ ಅಂಡ್ ಅಮೈಲೋಪೆಕ್ಟಿನ್ ಹೌ ಸ್ಟ್ರಕ್ಚರ್ ಹೆಂಗ್ ಬರಿತೀವಿ ಅಂದ್ರೆ ಅಗೇನ್ C1 ಆಫ್ ಆಲ್ಫಾ ಗ್ಲೂಕೋಸ್ ಟು C4 ಆಫ್ ಅನದರ್ ಆಲ್ಫಾ ಗ್ಲೂಕೋಸ್, ಇವೆರಡು ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಇಟ್ ಈಸ್ ಎ ಪಾಲಿಮರಿಕ್ ಸ್ಟ್ರಕ್ಚರ್. ಪಾಲಿಮರಿಕ್ ಸ್ಟ್ರಕ್ಚರ್ ಅಂತ ಯಾಕೆ ಕರಿತೀವಿ ಅಂದ್ರೆ ಕಂಟಿನ್ಯೂಸ್ ಸ್ಟ್ರಕ್ಚರ್ ಇರುತ್ತೆ. ಈಗ ನಿಮಗೆ ಸ್ಟಾರ್ಚ್ ಎಷ್ಟಿರುತ್ತೆ ಅಂದ್ರೆ ಮಿನಿಮಮ್ 200 to 1000 ಮಾನವರ್ ಯೂನಿಟ್ ಇರುತ್ತೆ. ಅಂದ್ರೆ ಆಲ್ಫಾ ಗ್ಲೂಕೋಸ್ ಯೂನಿಟ್ಸ್ ಇರ್ತವೆ ಒಂದು ಸ್ಟಾರ್ಚ್ ಅಲ್ಲಿ. ಮಿನಿಮಮ್ 200 to 1000 ತನಕ ಆಲ್ಫಾ ಗ್ಲೂಕೋಸ್ ಯೂನಿಟ್ಗಳು ಇರ್ತವೆ. ಅಂದ್ರೆ n ನಂಬರ್ ಆಫ್ ಲಾರ್ಜ್ ನಂಬರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ಸ್ ಸ್ಟಾರ್ಚ್ ಕೊಡುತ್ತೆ. ನೆಕ್ಸ್ಟ್ ನಾವು ಅಮೈಲಾಸ್ ಅಂಡ್ ಅಮೈಲೋಪೆಕ್ಟಿನ್ ಇವೆರಡರ ಆವರ್ತ ಸ್ಟ್ರಕ್ಚರ್ ಅನ್ನು ಬರೀಬೇಕು. ರೈಟ್ ದಿ ಹಾವರ್ ಸ್ಟ್ರಕ್ಚರ್ ಆಫ್ ಅಮೈಲಾಸ್ ಅಂಡ್ ಅಮೈಲೋಪೆಕ್ಟಿನ್ ಅಂತ ನಾವು ಕೇಳಬಹುದು, ಅಥವಾ ರೈಟ್ ದಿ ಹಾವರ್ ಸ್ಟ್ರಕ್ಚರ್ ಆಫ್ ಸ್ಟಾರ್ಚ್ ಅಂತ ಕೇಳಿದ್ರು ಬರೀಬೇಕು. ಓಕೆ, ನಿಮಗೆ ಕೇಳ್ತಾರೆ ಹಾವರ್ ಸ್ಟ್ರಕ್ಚರ್ ಆಫ್ ಸ್ಟಾರ್ಚ್, ಅದರಲ್ಲಿ ಹಾವರ್ ಸ್ಟ್ರಕ್ಚರ್ ಆಫ್ ಅಮೈಲಾಸ್ ಅಂಡ್ ಅಮೈಲೋಪೆಕ್ಟಿನ್ ಅನ್ನು ನೋಡೋಣ. ಸೊ ರೈಟ್ ದಿ ಹಾವರ್ ಸ್ಟ್ರಕ್ಚರ್ ಆಫ್ ಅಮೈಲಾಸ್ ಅಂತ ಕೇಳಿದ್ರೆ ಅಗೇನ್ ಅಮೈಲಾಸ್ ಅಂಡ್ ಅಮೈಲೋಪೆಕ್ಟಿನ್ ಎರಡು ಕೂಡ ಕಾಂಪೋನೆಂಟ್ಸ್ ಆಫ್ ಯಾವುದು ಸ್ಟಾರ್ಚ್. ಸ್ಟಾರ್ಚ್ ಒಳಗಡೆ ಇರುವಂತ ಎರಡು ಕಾಂಪೋನೆಂಟ್ಗಳು ಅಂದ್ರೆ ಇವು ಪಾಲಿಸ್ಯಾಕರೈಡ್ ವಿಚ್ ಅಂಡರ್ಗೋಸ್ ಹೈಡ್ರಾಲಿಸಿಸ್. ದಿಸ್ ಪಾಲಿಸ್ಯಾಕರೈಡ್ಸ್ ಅದರಲ್ಲಿ ಅಗೇನ್ ಏನ್ ಬರುತ್ತೆ, ಸ್ಟಾರ್ಚ್ ಬರುತ್ತೆ. ಸ್ಟಾರ್ಚ್ ಅಲ್ಲಿ ಎರಡು ಕಾಂಪೋನೆಂಟ್ಸ್ ಇದಾವೆ, ಅಮೈಲಾಸ್ ಅಂಡ್ ಅಮೈಲೋಪೆಕ್ಟಿನ್. ನೀವು ಆವರ್ತ ಸ್ಟ್ರಕ್ಚರ್ ಆಫ್ ಅಮೈಲಾಸ್ ಬರೀಬೇಕು ಅಂದ್ರೆ ನೀವು ಆಲ್ರೆಡಿ ನೋಡಿದೀವಿ. ಏನಂತ ಹೇಳಿದ್ದೆ ನಾನು, ಎಲ್ಲಿಂದ ಎಲ್ಲಿಗೆ ಆಗುತ್ತಿದ್ದು, glycosidic linkage is formed between C1 of alpha glucose to C4 of another alpha glucose unit. ಇವೆರಡು ನಡುವೆ ಏನಾಗುತ್ತೆ, ಗ್ಲೈಕೋಸೈಡಿಕ್ ಲಿಂಕೇಜ್ ಅಥವಾ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗಬೇಕು. ಆಲ್ಫಾ ಗ್ಲೂಕೋಸ್ ಯೂನಿಟ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಆಲ್ಫಾ ಗ್ಲೂಕೋಸ್ ಸ್ಟ್ರಕ್ಚರ್, ಆವರ್ತ ಸ್ಟ್ರಕ್ಚರ್ ಆಫ್ ಆಲ್ಫಾ ಗ್ಲೂಕೋಸ್ ಬರೆಯೋದು ಗೊತ್ತಿದೆ. ಸೊ ಅಗೇನ್ ಇದು ಯಾವ ಸ್ಟ್ರಕ್ಚರ್ ಇರುತ್ತೆ, ಅನ್ಬ್ರಾಂಚ್ಡ್ ಆರ್ ಲೀನಿಯರ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ದಿಸ್ ಈಸ್ ಲೀನಿಯರ್ ಸ್ಟ್ರಕ್ಚರ್ ಆರ್ ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್ ಇರುತ್ತೆ, ಕಂಟಿನ್ಯೂಸ್ ಸ್ಟ್ರಕ್ಚರ್. ಅಂಡ್ ಪಾಲಿಮರ್ ಅಂತ ಹೇಳ್ತೀವಿ. ಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ಸ್, ಪಾಲಿಮರ್ ಅಂದ್ರೆ ಕಂಟಿನ್ಯೂಸ್ ಸ್ಟ್ರಕ್ಚರ್. ಬರ್ಕೊಳ್ಳಿ ರೈಟ್ ಆಲ್ಫಾ ಗ್ಲೂಕೋಸ್. ಆಲ್ರೆಡಿ ನಿಮಗೆ ಆಲ್ಫಾ ಗ್ಲೂಕೋಸ್ ಬರೆಯೋದು ಸಾಕಷ್ಟು ಸರಿ ಹೇಳಿದ್ದೀನಿ. ಸ್ಟ್ರಕ್ಚರ್ ಬರ್ಕೊಳ್ಳಿ. ಓಕೆ, ದಿಸ್ ಈಸ್ ಓಕೆ. ಈಗ ಆಲ್ಫಾ ಪಾಲಿಮರ್ಸ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ ಅಂತ ಹೇಳಿದೀವಿ. ಸೊ ಇಲ್ಲಿ ಬರ್ಕೊಳ್ಳಿ ಆಲ್ಫಾ ಗ್ಲೂಕೋಸ್ ಯೂನಿಟ್ ಅನ್ನ ಬರ್ಕೋಬೇಕು. ಅನದರ್ ಆಲ್ಫಾ ಗ್ಲೂಕೋಸ್ ಯೂನಿಟ್. ಸೊ ಅಮೈಲಾಸ್ ಅಥವಾ ಸ್ಟಾರ್ಚ್ ಇಸ್ ಎ ಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್, ಅಥವಾ ದಿಸ್ ಸ್ಟಾರ್ಚ್ ಅಂಡರ್ಗೋಸ್ ಹೈಡ್ರಾಲಿಸಿಸ್. ಇಟ್ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಅಥವಾ ಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ ಅಂತ ಹೇಳಿದ್ವಿ. ಸೊ ನೀವು ಆಲ್ಫಾ ಗ್ಲೂಕೋಸ್ ಅನ್ನ ಬರ್ಕೋಬೇಕು. ನಿಮಗೆ ಹೇಗೆ ಬರೆಯೋದು ಅಂತ ಗೊತ್ತಿದೆ. ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್ ಅಂತ ಹೇಳಿದ್ವಿ. ಸೊ ಆಲ್ಫಾ ಗ್ಲೂಕೋಸ್ ಅನ್ನ ಹೇಗೆ ಬರೀತೀರಾ? ಓಕೆ, ಆಲ್ಫಾ ಗ್ಲೂಕೋಸ್. ಆಲ್ಫಾ ಗ್ಲೂಕೋಸ್ ಅಂದ್ರೆ ಹೇಗೆ, ಆಲ್ಫಾ ಅಂದ್ರೆ ಏನದು ಡೆಕ್ಸ್ಟ್ರಾ ರೊಟೇಟರಿ ಆಗಿರುತ್ತೆ. ಹಾಗಾಗಿ ಹೈಡ್ರಾಕ್ಸಿ ಗ್ರೂಪ್ OH ಕೆಳಗಡೆ ಇರುತ್ತೆ, ಹೈಡ್ರೋಜನ್ ಮೇಲೆ. ಸೇಮ್ ಹೈಡ್ರಾಕ್ಸಿ ಗ್ರೂಪ್ ಬಿಲೋ, ಹೈಡ್ರೋಜನ್ ಎಬೋ ಅಥವಾ ಇನ್ಸೈಡ್ ಇರುತ್ತೆ. ನೆಕ್ಸ್ಟ್ ಅಲ್ಲಿ OH ಎಬೋ ಬರುತ್ತೆ ಅಥವಾ ಇನ್ಸೈಡ್, ಔಟ್ಸೈಡ್ ಹೈಡ್ರೋಜನ್. ನೆಕ್ಸ್ಟ್ ಈಸ್ ಸೇಮ್ H ಅಂಡ್ OH. ಇಲ್ಲಿ CH2 OH ಇರುತ್ತೆ, ಇಲ್ಲಿ ಹೈಡ್ರೋಜನ್. ಸೇಮ್ ಇಲ್ಲೂ ಕೂಡ ಅಷ್ಟೇ H OH. ಇದು ಕೂಡ ಆಲ್ಫಾ ಗ್ಲೂಕೋಸ್, ಇದು ಆಲ್ಫಾನೆ. ಯಾಕಂದ್ರೆ ದಿಸ್ ಸ್ಟಾರ್ಚ್ ಪ್ರೊಡ್ಯೂಸಸ್
n ನಂಬರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ಸ್ ಅನ್ನು ಕೊಡುತ್ತೆ. ಇಲ್ಲಿ ಒಂದು ಲೀನಿಯರ್ ಸ್ಟ್ರಕ್ಚರ್ ಅಥವಾ ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್ ಬರೀತಾ ಇದೀವಿ. ಇಲ್ಲಿ ಕೂಡ ಹೈಡ್ರೋಜನ್ OH OH hydroxy group and hydrogen H OH ಇಲ್ಲಿ CH2OH and hydrogen. This structure is C1 C2 C3 C4 C5 and C6 glucose units C1 C2 C3 C4 C5 and C6 last ಅಲ್ಲಿ CH2OH ಇರುತ್ತೆ. Okay, this is the alpha glucose unit. ನಾವು ಇಲ್ಲಿ ಏನು ಹೇಳಿದೀವಿ, C1 of alpha glucose unit, C4 of another alpha glucose unit. ಇವೆರಡು ನಡುವೆ ಏನಾಗುತ್ತೆ, ಆಕ್ಸೈಡ್ ಲಿಂಕೇಜ್ ಇಸ್ ಫಾರ್ಮ್, ಅಥವಾ ಅದನ್ನ ನಾವು ಆಕ್ಸೈಡ್ ಲಿಂಕ್ ಈಸ್ ಫಾರ್ಮ್ ಬೈ ದಿ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್. ಅಗೇನ್ ಬೈ ದಿ ಎಲಿಮಿನೇಷನ್ ಆಫ್ ವಾಟರ್, ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್, ಅಂದ್ರೆ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗ್ಬಿಟ್ಟು ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಇದನ್ನ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಸೊ C1 ನೋಡಿ, C1 C2 C3 C4 C5 and C6. ಇಲ್ಲೂ ಕೂಡ C1 C2 C3 C4 C5 and C6. ಕಾರ್ಬನ್ 6 ಇವೆಲ್ಲ ಕಾರ್ಬನ್, ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ತ್ ಕಾರ್ಬನ್. ಇಲ್ಲಿ ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ತ್ ಕಾರ್ಬನ್ ಎರಡು ಕೂಡ ಆಲ್ಫಾ ಗ್ಲೂಕೋಸ್ ಯೂನಿಟ್. ಇವೆರಡು ನಡುವೆ C1 ಆಫ್ ಆಲ್ಫಾ ಗ್ಲೂಕೋಸ್ ಅಂದ್ರೆ ಫಸ್ಟ್ ಕಾರ್ಬನ್ ಆಫ್ ಆಲ್ಫಾ ಗ್ಲೂಕೋಸ್ ಟು ಫೋರ್ತ್ ಕಾರ್ಬನ್ ಆಫ್ ಅನದರ್ ಆಲ್ಫಾ ಗ್ಲೂಕೋಸ್. ಇವೆರಡು ನಡುವೆ ಏನಾಗುತ್ತೆ, ಆಕ್ಸೈಡ್ ಲಿಂಕ್ ಈಸ್ ಫಾರ್ಮ್ ಅಥವಾ ಗ್ಲೈಕೋಸೈಡಿಕ್ ಲಿಂಕೇಜ್ ಈಸ್ ಫಾರ್ಮ್ ಬಿಟ್ವೀನ್ C1 ಆಫ್ ಫಸ್ಟ್ ಆಲ್ಫಾ ಗ್ಲೂಕೋಸ್ ಟು ಕಾರ್ಬನ್ 4 ಆಫ್ ಅನದರ್ ಆಲ್ಫಾ ಗ್ಲೂಕೋಸ್. ಇಲ್ಲಿ ನೋಡಿ, ದಿಸ್ ಈಸ್ C4, ದಿಸ್ ಈಸ್ C1. ಇವೆರಡು ನಡುವೆ ಏನಾಗಬೇಕು, ಆಕ್ಸೈಡ್ ಲಿಂಕ್ ಫಾರ್ಮ್ ಆಗಬೇಕು. ಅದನ್ನು ನಾವು ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಇಲ್ಲೂ OH ಇದೆ, ಇಲ್ಲೂ OH ಇದೆ. ಸೊ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆದ್ರೆ ಅಗೇನ್ ಒಂದು ಆಕ್ಸಿಜನ್ ಉಳಿತು, ಇಲ್ಲಿ ಆಕ್ಸೈಡ್ ಲಿಂಕ್ ಫಾರ್ಮ್ ಆಯ್ತು. ಇದನ್ನ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್ ಬೈ ದಿ ಎಲಿಮಿನೇಷನ್ ಆಫ್ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್. ಇದನ್ನು ನಾವು ಆಲ್ಫಾ ಲಿಂಕೇಜ್ ಅಂತ ಕರಿತೀವಿ. ಆಲ್ಫಾ ಲಿಂಕ್. ಯಾಕೆ ಇದನ್ನ ಆಲ್ಫಾ ಲಿಂಕ್ ಅಂತ ಕರಿತೀವಿ ಅಂದ್ರೆ, ಇಲ್ಲಿ ನಾವು ತಗೊಂಡಿರೋ ಎಲ್ಲಾ ಯೂನಿಟ್ಸ್ ಮಾನವರಿ ಯೂನಿಟ್ಗಳು ಕೂಡ ಇಲ್ಲಿ ಬಂದಿರೋದು ಆಲ್ಫಾ ಗ್ಲೂಕೋಸ್. ಇದು ಕೂಡ ಆಲ್ಫಾ ಗ್ಲೂಕೋಸ್, ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್. ಇದು ಕೂಡ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್. ಎರಡು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಥವಾ ಆಲ್ಫಾ ಗ್ಲೂಕೋಸ್ ಯೂನಿಟ್ ಗಳ ನಡುವೆ ಕಾರ್ಬನ್ ಫಸ್ಟ್ ಮತ್ತೆ ಕಾರ್ಬನ್ ಫೋರ್ತ್ ಕಾರ್ಬನ್ ಅಂಡ್ ಫಸ್ಟ್ ಕಾರ್ಬನ್ ಆಫ್ ಅನದರ್ ಆಲ್ಫಾ ಗ್ಲೂಕೋಸ್ ಇವೆರಡು ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಅದನ್ನ ಆಲ್ಫಾ ಲಿಂಕ್ ಅಂತ ಕರಿತೀವಿ, ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಈಸ್ ಫಾರ್ಮ್ಡ್ ಬಿಟ್ವೀನ್ C1 of alpha glucose, carbon first of one alpha glucose unit, carbon 4, the fourth carbon of another alpha glucose unit. A glycosidic linkage is formed. It is a continuous structure. ನೋಡಿ ಇಲ್ಲಿ ಅಗೇನ್ ಮತ್ತೆ OH ಬರುತ್ತೆ, ಇದೆ ಇನ್ನೊಂದು ಯೂನಿಟ್ ಆಲ್ಫಾ ಗ್ಲೂಕೋಸ್ ಯೂನಿಟ್ ಬರ್ತಾ ಹೋಗ್ತವೆ. ಸೊ ಇದನ್ನು ನಾವು ಪಾಲಿಮರಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ OH ಇದೆ. ಅಗೇನ್ ಈ ಕಡೆ ಮತ್ತೊಂದು ಯೂನಿಟ್ ಬರುತ್ತೆ, ಇಲ್ಲೂ ಕೂಡ OH ಬರುತ್ತೆ. ಅಗೇನ್ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗ್ಬಿಟ್ಟು ಸ್ಟ್ರಕ್ಚರ್ ಕಂಟಿನ್ಯೂ ಆಗುತ್ತೆ. ಇದು ಒಂದು ಪಾಲಿಮರಿಕ್ ಸ್ಟ್ರಕ್ಚರ್. ಸೊ ಹಾಗಾಗಿ ನಾವು ಇದನ್ನ ಸಿಂಬಲ್ ಅಂತ ನೋಡ್ತೀವಿ. ಸಿಂಬಲ್ ಏನ್ ಹೇಳ್ತದೆ, ಇಟ್ ಇಸ್ ಎ ಪಾಲಿಮರಿಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಅಮೈಲೋಸ್. ನೆಕ್ಸ್ಟ್ ಒನ್ ಈಸ್ ಅಮೈಲೋಪೆಕ್ಟಿನ್ ಅಂತ ಇದೆ. ಅಗೇನ್ ಇದೇ ತರ ಸ್ಟ್ರಕ್ಚರ್ ಬರುತ್ತೆ ಅಮೈಲೋಪೆಕ್ಟಿನ್ ಅಲ್ಲಿ ಕೂಡ. ಬಟ್ ಇದ್ರ ಜೊತೆಗೆ ಇನ್ನೊಂದು ಬ್ರಾಂಚ್ ಸ್ಟ್ರಕ್ಚರ್ ಅಟ್ಯಾಚ್ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ ಅಟ್ಯಾಚ್ ಆಗುತ್ತೆ, ಈ ಸ್ಟ್ರಕ್ಚರ್ ಸೇಮ್ ಇರುತ್ತೆ ಇದೇ ತರನೇ. C1 ಆಫ್ ಆಲ್ಫಾ ಗ್ಲೂಕೋಸ್ ಟು C4 ಆಫ್ ಅನದರ್ ಆಲ್ಫಾ ಗ್ಲೂಕೋಸ್ ಯೂನಿಟ್. ಅವೆರಡರ ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗಿ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರೀತೇವೆ. ಬೈ ದಿ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ಫಾರ್ಮ್ ಬಿಟ್ವೀನ್ C1 ಆಫ್ one alpha glucose unit to C4 of another alpha glucose unit. ಇದಾಯ್ತು. ಈಗ ಅಮೈಲೋಪೆಕ್ಟಿನ್ ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಈಸ್ ಹಾವರ್ತ್ ಸ್ಟ್ರಕ್ಚರ್ ಆಫ್ ಅಮೈಲೋಪೆಕ್ಟಿನ್. ಅಮೈಲೋಪೆಕ್ಟಿನ್ ಹಾವರ್ತ್ ಸ್ಟ್ರಕ್ಚರ್ ಬರೀಬೇಕು ಅಂದ್ರೆ ನಾವು ಅಮೈಲೋಸ್ ಆಲ್ರೆಡಿ ನೋಡಿದ್ದೀವಿ.
ಏನಿರುತ್ತೆ ಆಲ್ಫಾ ಗ್ಲೂಕೋಸ್, ನಂಬರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಕಾರ್ಬನ್, ಒಂದು ಗ್ಲೂಕೋಸಿನ ಫಸ್ಟ್ ಕಾರ್ಬನ್ ಮತ್ತೆ ಇನ್ನೊಂದು ಗ್ಲೂಕೋಸ್ ಆಲ್ಫಾ ಗ್ಲೂಕೋಸ್ ಯೂನಿಟಿನ ಫೋರ್ತ್ ಕಾರ್ಬನ್ ಆಟಮ್. ಆ ಪ್ಲೇಸ್ ಅಲ್ಲಿ ಏನಾಗುತ್ತೆ ನಿಮಗೆ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗ್ಬಿಟ್ಟು OH ಇರೋದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿ ನಿಮಗೆ ಗ್ಲೈಕೋಸೈಡಿಕ್ ಲಿಂಕೇಜ್ ಅಥವಾ ಅದನ್ನ ಆಕ್ಸೈಡ್ ಲಿಂಕೇಜ್, ಆಲ್ಫಾ ಲಿಂಕೇಜ್ ಅಂತ ಕರಿತೀವಿ. ಬೈ ದಿ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗಿ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಯ್ತು. ಯಾವ ಸ್ಟ್ರಕ್ಚರ್ ಆಫ್ ಅಮೈನೋ ಸಿಕ್ತು ಅಂದ್ರೆ ಅದು ಒಂದೇ ಇದು ಏನಿರುತ್ತೆ ಸ್ಟ್ರೈಟ್ ಅಥವಾ ಲೀನಿಯರ್ ಸ್ಟ್ರಕ್ಚರ್ ಇರುತ್ತೆ ಅಥವಾ ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್. ಬಟ್ ಅಮೈನೋ ಪೆಕ್ಟಿನ್ ಅಲ್ಲಿ ಒಂದು ಅನ್ಬ್ರಾಂಚ್ ಅಥವಾ ಲೀನಿಯರ್ ಸ್ಟ್ರಕ್ಚರ್ ಇರುತ್ತೆ, ಅದಕ್ಕೆ ಇನ್ನೊಂದು ಏನಾಗಿರುತ್ತೆ ಒಂದು ಬ್ರಾಂಚ್ ಸ್ಟ್ರಕ್ಚರ್ ಅಟ್ಯಾಚ್ ಆಗಿರುತ್ತೆ. ಅಂದ್ರೆ ದಿಸ್ ಅಮೈನೋ ಪೆಕ್ಟಿನ್ ಆಲ್ಸೋ ಕಂಟೈನ್ಸ್ ಆಲ್ಫಾ ಗ್ಲೂಕೋಸ್ ಯೂನಿಟ್ಸ್, ಪಾಲಿಮರಿಕ್ ಆಲ್ಫಾ ಗ್ಲೂಕೋಸ್ ಯೂನಿಟ್ಸ್ ಇರುತ್ತೆ ಮಾನೋಮರ್ ಯೂನಿಟ್. ಸೊ ಫಸ್ಟ್ ಏನಾಗುತ್ತೆ ಅಗೈನ್ ಸೇಮ್ C1, ಇದು C1 ಆಫ್ ಆಲ್ಫಾ, C2, C3, C4, C5 ಅಂಡ್ C6. ನಿಮಗೆ ಆಲ್ರೆಡಿ ಗೊತ್ತಿದೆ. ಫಸ್ಟ್ ಆಲ್ಫಾ ಗ್ಲೂಕೋಸ್ ಯೂನಿಟ್ ಅಂದ್ರೆ OH ಬಿಲೋ ಇರುತ್ತೆ, ಇದು H, OH, ದಿಸ್ ಇಸ್ OH, H, H, OH. ಫಿಫ್ತ್ ಕಾರ್ಬನ್ H ಇಲ್ಲಿ, ಸಿಕ್ಸ್ತ್ ಯಾವಾಗಲೂ ಕೂಡ CH2OH ಇರುತ್ತೆ ಪ್ರೈಮರಿ ಆಲ್ಫಾ. ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್. ಇದು ಕೂಡ ಸೇಮ್ H, OH, H, OH, OH inside H, H, OH. This is CH2OH and hydrogen. Okay. Again ಏನಾಗುತ್ತಪ್ಪ ಸೇಮ್ ಬೈ ದಿ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಲ್ಫಾ ಲಿಂಕೇಜ್. ಏನು C1 ಆಫ್ ಆಲ್ಫಾ ಗ್ಲೂಕೋಸ್ ಫಸ್ಟ್ ಕಾರ್ಬನ್, ಒಂದು ಗ್ಲೂಕೋಸ್ ಅಲ್ಲಿರುವ ಆಲ್ಫಾ ಗ್ಲೂಕೋಸ್ ಅಲ್ಲಿರುವಂತಹ ಒಂದು ಫಸ್ಟ್ ಕಾರ್ಬನ್ ಮತ್ತೆ ಅನದರ್ C4, ಇದು ಕೂಡ C1, C2, C3, C4, C5 and C6 ಇದೆ. ಸೊ C1 ಆಫ್ ಆಲ್ಫಾ ಗ್ಲೂಕೋಸ್ ಟು C4 ಆಫ್ ಅನದರ್ ಆಲ್ಫಾ ಗ್ಲೂಕೋಸ್, ಇವೆರಡು ನಡುವೆ ಏನಾಗುತ್ತೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ ಬೈ ದಿ ಎಲಿಮಿನೇಷನ್ ಆಫ್ ಬೈ ದಿ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್. ಇದನ್ನು ನಾವು ಆಲ್ಫಾ ಲಿಂಕೇಜ್ ಅಂತ ಕರಿತೀವಿ. ಇದನ್ನು ನಾವು ಏನಂತ ಕರಿತೀವಿ ಆಲ್ಫಾ ಲಿಂಕ್ ಅಥವಾ ಗ್ಲೈಕೋಸೈಡಿಕ್ ಲಿಂಕ್ ಅಂತ ಕರಿತೀವಿ. ಯಾಕಂದ್ರೆ ಎರಡು ಕೂಡ ಆಲ್ಫಾ ಗ್ಲೂಕೋಸ್ ಯೂನಿಟ್ ಇರುತ್ತೆ, ಅವೆರಡು ನಡುವೆ ಲಿಂಕ್ ಆಗೋದ್ರಿಂದ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗೋದ್ರಿಂದ ಅದನ್ನು ನಾವು ಆಲ್ಫಾ ಲಿಂಕ್ ಅಂತ ಕರಿತೀವಿ ಅಥವಾ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ದಿಸ್ ಈಸ್ ಫಸ್ಟ್ ಸ್ಟ್ರಕ್ಚರ್. ಇದಕ್ಕೆ ಇನ್ನೊಂದು ಬ್ರಾಂಚ್ ಸ್ಟ್ರಕ್ಚರ್ ಅಟ್ಯಾಚ್ ಆಗುತ್ತೆ, ಇದು ಲೀನಿಯರ್ ಸ್ಟ್ರಕ್ಚರ್ ಆಯ್ತು. ಅಮೈನೋ ಪೆಕ್ಟಿನ್ ಅಲ್ಲಿ ಒಂದು ಅನ್ಬ್ರಾಂಚ್ ಸ್ಟ್ರಕ್ಚರ್ ಅಥವಾ ಲೀನಿಯರ್ ಸ್ಟ್ರಕ್ಚರ್ ಇರುತ್ತೆ. ಅಗೇನ್ C1 ಆಫ್ ಆಲ್ಫಾ ಗ್ಲೂಕೋಸ್ ಟು C4 ಆಫ್ ಅನದರ್ ಆಲ್ಫಾ ಗ್ಲೂಕೋಸ್ ಆಗುತ್ತೆ. ನೆಕ್ಸ್ಟ್ ಇದೆ ಇನ್ನು ಒಂದು C1 ಆಫ್ ಆಲ್ಫಾ ಗ್ಲೂಕೋಸ್ ಟು C6 ಆಫ್ ಅನದರ್ ಆಲ್ಫಾ ಗ್ಲೂಕೋಸ್ ಯೂನಿಟ್. ಅಂದ್ರೆ ಫಸ್ಟ್ ಕಾರ್ಬನ್, ಒಂದು ಗ್ಲೂಕೋಸ್ ಯೂನಿಟ್ ಅಲ್ಲಿನ ಫಸ್ಟ್ ಕಾರ್ಬನ್ ಆಟಮ್ ಇಂದ ಫಸ್ಟ್ ಕಾರ್ಬನ್ ಇಂದ ಅನದರ್ ಸಿಕ್ಸ್ತ್ ಕಾರ್ಬನ್. ಅಗೇನ್ ಸಿಕ್ಸ್ತ್ ಕಾರ್ಬನ್ ಅಂದ್ರೆ ಯಾವ್ದಿಲ್ಲ CH2OH ಬರುತ್ತೆ. ಇವೆರಡು ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ ಅಥವಾ ಗ್ಲೈಕೋಸೈಡಿಕ್ ಲಿಂಕೇಜ್ ಫಾರ್ಮ್ ಬಿಟ್ವೀನ್ C1 ಆಫ್ ಆಲ್ಫಾ ಗ್ಲೂಕೋಸ್ ಟು C6 ಆಫ್ ಅನದರ್ ಆಲ್ಫಾ ಗ್ಲೂಕೋಸ್ ಯೂನಿಟ್. ಇದನ್ನು ನಾವು ಬ್ರಾಂಚ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇದೆಲ್ಲಾಗುತ್ತೆ ಅಂತ ನೋಡೋದ್ರೆ ಅಗೇನ್ ನೀವು ಕಡೆ ಬರ್ಕೋಬೇಕು, ಇನ್ನೊಂದು ಆಲ್ಫಾ ಗ್ಲೂಕೋಸ್ ಯೂನಿಟ್ ನ ಬರ್ಕೋಬೇಕು ಕೆಳಗಡೆ. ಅಗೇನ್ ಇಲ್ಲೂ ಕೂಡ ಅಷ್ಟೇನೆ ಏನಿರುತ್ತೆ ಫಸ್ಟ್ OH ಬಿಲೋ ಇರುತ್ತೆ ಆಲ್ಫಾ ಗ್ಲೂಕೋಸ್ ಆಗಿರೋದ್ರಿಂದ ಅಗೇನ್ H, OH, OH, H, H, OH. ಸಿಕ್ಸ್ ಕಾರ್ಬನ್ ಈಸ್ ಇಲ್ಲಿ ಸಿಕ್ಸ್ ಕಾರ್ಬನ್ ಏನಿರುತ್ತೆ CH2OH ಇರುತ್ತೆ ಮತ್ತೆ ಹೈಡ್ರೋಜನ್. ಇದು ಕೂಡ ಒಂದು ಆಲ್ಫಾ ಗ್ಲೂಕೋಸ್ ಯೂನಿಟ್ ಪಾಲಿಮರ್ ಆಗಿರುತ್ತೆ. ಇಲ್ಲೂ ಕೂಡ ಅಷ್ಟೇನೆ ಸೇಮ್, ಇಲ್ಲೂ ಕೂಡ ಕಡೆ H ಇರುತ್ತೆ OH, ಅಗೇನ್ H, OH, OH, H, H, OH. Sixth carbon is CH2OH, fifth is hydrogen. ಇಲ್ಲೂ ಕೂಡ ರೈಟ್ OH ಬಿಲೋ, ಯಾಕಂದ್ರೆ ಎಲ್ಲವೂ ಕೂಡ ಆಲ್ಫಾ ಗ್ಲೂಕೋಸ್ ಯೂನಿಟ್. H, OH, OH inside H, H, OH. ಇಲ್ಲಿ CH2OH, sixth carbon, sixth place ಅಲ್ಲಿ CH2OH and hydrogen. ಈಗ ಫಸ್ಟ್ ನಮಗೆ
ಒಂದು ಅನ್ಬ್ರಾಂಚೆಡ್ ಅಥವಾ ಲೀನಿಯರ್ ಸ್ಟ್ರಕ್ಚರ್ ನ ಬರ್ದಿದ್ದೀವಿ ಆಲ್ರೆಡಿ. C1 of alpha glucose to C4 of another alpha glucose. ಈಗ ಸೆಕೆಂಡ್ ಒನ್ C1 of alpha glucose to C6 ಅಂದ್ರೆ 6th ಕಾರ್ಬನ್ ಆಫ್ ಅನದರ್ ಆಲ್ಫಾ ಗ್ಲೂಕೋಸಿನೇಟ್. ಅವೆರಡರ ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗಬೇಕು. ಸೊ ನಿಮ್ಗೆ ಆಲ್ರೆಡಿ ಕಾಣ್ತಾ ಇದೆ, ದಿಸ್ ಇಸ್ C1. ಇಲ್ಲಿ ನೋಡಿ C1, C2, C3, C4, C5 and C6. 6 ಕಾರ್ಬನ್ ಆಟಮ್ ಯಾವಾಗಲೂ ಕೂಡ ಪ್ರೈಮರಿ ಆಲ್ಕೋಹಾಲ್ CH2OH ಇರುತ್ತೆ. ಇಲ್ಲಿ C1 ಅಂದ್ರೆ OH ಇದೆ. ಇವೆರಡರ ನಡುವೆ ಏನಾಗಬೇಕು, ಆಕ್ಸೈಡ್ ಲಿಂಕ್ ಫಾರ್ಮ್ ಆಗಬೇಕು. ಅಗೈನ್ ಬೈ ದಿ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್. ಬೈ ದಿ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಅಗೈನ್ ಈ OH ಇದೆ, ಇಲ್ಲಿ CH2OH ಇದೆ. CH2OH and OH ಇದೆ. ಏನಾಗಬೇಕು, ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ ಅಂದ್ರೆ ಒಂದು ಆಕ್ಸಿಜನ್ ಉಳ್ಕೊಳ್ತು, ಇಲ್ಲಿ ಆಕ್ಸಿಜನ್ ಉಳ್ಕೊಳ್ತು. ಅದೇ ರೀತಿ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗಿದೆ. 6th ಕಾರ್ಬನ್ C1 of 1 alpha glucose unit to 6th carbon of another alpha glucose unit ಆಯಿತು. ಸೊ ಏನಾಗ್ತಿದೆ, ಅಗೇನ್ ಗ್ಲೈಕೋಸೈಡಿಕ್ ಲಿಂಕೇಜ್, ಗ್ಲೈಕೋಸೈಡಿಕ್ ಲಿಂಕ್ ಅಥವಾ ಆಲ್ಫಾ ಲಿಂಕೇಜ್ ಈಸ್ ಫಾರ್ಮ್ಡ್ ಬಿಟ್ವೀನ್ C1 of 1 alpha glucose unit to carbon 6 ಕಾರ್ಬನ್ ಫಸ್ಟ್ ಅಥವಾ ಫಸ್ಟ್ ಕಾರ್ಬನ್ ಆಫ್ 1 ಆಲ್ಫಾ ಗ್ಲೂಕೋಸ್ ಯೂನಿಟ್ ಟು ಕಾರ್ಬನ್ 6 ಅಥವಾ 6th ಕಾರ್ಬನ್ ಆಫ್ ಅನದರ್ ಆಲ್ಫಾ ಗ್ಲೂಕೋಸ್ ಯೂನಿಟ್. A glycosidic linkage is formed by the inter elimination of ವಾಟರ್ ಮಾಲಿಕ್ಯೂಲ್. ವಾಟರ್ ಮಾಲಿಕ್ಯೂಲ್ ಇಲ್ಲಿ ಎಲಿಮಿನೇಟ್ ಆಗೋಗುತ್ತೆ, ಆಕ್ಸಿಜನ್ ಉಳ್ಕೊಳ್ಳುತ್ತೆ, ಅವೆರಡರ ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಇದನ್ನು ನಾವು ಗ್ಲೈಕೋಸೈಡಿಕ್ ಲಿಂಕ್ ಅಥವಾ ಆಲ್ಫಾ ಲಿಂಕ್ ಅಂತ ಕರಿತೀವಿ. ಒನ್ ಈಸ್ ಲಿನಿಯರ್ ಸ್ಟ್ರಕ್ಚರ್, ಅನದರ್ ಒನ್ ಈಸ್ ಬ್ರಾಂಚ್ಡ್ ಸ್ಟ್ರಕ್ಚರ್. ಒಂದು ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್ ಇರುತ್ತೆ, ಇನ್ನೊಂದು ಬ್ರಾಂಚ್ಡ್ ಸ್ಟ್ರಕ್ಚರ್. ಈ ಬ್ರಾಂಚ್ಡ್ ಸ್ಟ್ರಕ್ಚರ್ ಇಸ್ ಅಟ್ಯಾಚ್ಡ್ ಟು ಅನ್ಬ್ರಾಂಚ್ಡ್ ಸ್ಟ್ರಕ್ಚರ್. ದಿಸ್ ಈಸ್ ದಿ ಆವರ್ತ ಸ್ಟ್ರಕ್ಚರ್ ಆಫ್ ಅಮೈಲೋಪೆಕ್ಟಿನ್. ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್ ಪ್ರೆಸೆಂಟ್ ಇನ್ ಸ್ಟಾರ್ಚ್. ಸೊ ಇವೆರಡನ್ನು ನೀಟಾಗಿ ಬರ್ಕೊಂಡ್ರೆ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ, ಇದನ್ನು ನಾವು ಏನ್ ಹೇಳಿದೀವಿ ಮತ್ತೆ, ಇಟ್ ಈಸ್ ಎ ಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ ಅಂತ ಹೇಳಿದೀವಿ. ನೋಡಿ ಎಂಡಲ್ಲಿ ಅಗೈನ್ OH ಬಂದಿದೆ, ಇಲ್ಲಿ ಸ್ಟ್ರಕ್ಚರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನ ನೀವು ಅಗೈನ್ ಆಕ್ಸೈಡ್ ಲಿಂಕ್ ಈ ಸಿಂಬಲ್ ತೋರಿಸ್ಬೇಕು. ಈ ಸಿಂಬಲ್ ಇತ್ತು ಅಂದ್ರೆ ಇದು ಇಟ್ ಈಸ್ ಎ ಪಾಲಿಮರಿಕ್ ಯೂನಿಟ್. ಇಲ್ಲೂ ಕೂಡ ಅಷ್ಟೇನೆ, ಲಾಸ್ಟ್ ಅಲ್ಲಿ ಅಗೈನ್ ಆಕ್ಸೈಡ್ ಲಿಂಕ್ ಆಗುತ್ತೆ, ಇಟ್ ಈಸ್ ಎ ಪಾಲಿಮರಿಕ್ ಯೂನಿಟ್. ಇಲ್ಲೂ ಕೂಡ ಅಷ್ಟೇನೆ ತೋರಿಸಿದ್ರೆ ಇಟ್ ಈಸ್ ಎ ಕಂಟಿನ್ಯೂಸ್ ಸ್ಟ್ರಕ್ಚರ್ ಅಂತ, ಅಥವಾ ಚೈನ್ ಸ್ಟ್ರಕ್ಚರ್, ಕಂಟಿನ್ಯೂಸ್ ಸ್ಟ್ರಕ್ಚರ್. ಇಟ್ ಈಸ್ ಎ ಪಾಲಿಮರಿಕ್ ಸ್ಟ್ರಕ್ಚರ್. ಅಥವಾ ಯಾಕಂದ್ರೆ ಸ್ಟಾರ್ಚ್ ಇಸ್ ಎ ಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ ಅಂತ ಹೇಳಿದೀವಿ. ಸೊ ದಿಸ್ ಈಸ್ ದಿ ಸ್ಟ್ರಕ್ಚರ್, ಆವರ್ತ ಸ್ಟ್ರಕ್ಚರ್ ಆಫ್ ಅಮೈಲೋಪೆಕ್ಟಿನ್, ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್ ವಿಚ್ ಆರ್ ಪ್ರೆಸೆಂಟ್ ಇನ್ ಸ್ಟಾರ್ಚ್. ಓಕೆ, ಇದನ್ನು ನೀಟಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ನಾವು ಈಗ ಸ್ಟಾರ್ಚ್ ಆಯ್ತು, ಇದರಲ್ಲಿ ಯಾವ್ದ್ರಲ್ಲಿ ಪಾಲಿಸ್ಯಾಕರೈಡ್ಸ್ ಅಲ್ಲಿ ಸ್ಟಾರ್ಚ್ ಆಯ್ತು. ಇನ್ನೂ ಒಂದಿದೆ ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್ ಇದಾವೆ, ಅವುಗಳ ಆವರ್ತ ಸ್ಟ್ರಕ್ಚರ್ ಅನ್ನು ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಈಸ್ ಸೆಲ್ಯುಲೋಸ್. ಸ್ಟಾರ್ಚ್ ಆವರ್ತ ಸ್ಟ್ರಕ್ಚರ್ ನೋಡಿದೀವಿ. ನೆಕ್ಸ್ಟ್ ಒನ್ ಈಸ್ ಸೆಲ್ಯುಲೋಸ್. ಸೆಲ್ಯುಲೋಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೆಲ್ಯುಲೋಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್. ಇದು ಪ್ಲಾಂಟ್ ಪಾಲಿಸ್ಯಾಕರೈಡ್ ಆಗಿರುತ್ತೆ, ಪ್ರೆಸೆಂಟ್ ಇನ್ ಪ್ಲಾಂಟ್. ಮೋಸ್ಟ್ ಅಬೌಂಡೆಂಟ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಇಟ್ ಈಸ್ ಎ ಮೋಸ್ಟ್ ಅಬೌಂಡೆಂಟ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಪ್ಲಾಂಟ್. ಅದರಲ್ಲೂ ಪ್ಲಾಂಟ್ ಸೆಲ್ ವಾಲ್ ಅಲ್ಲಿ ಜಾಸ್ತಿ ಸೆಲ್ಯುಲೋಸ್ ಇರುತ್ತೆ, ಪ್ಲಾಂಟ್ ಸೆಲ್ ವಾಲ್ ಅಲ್ಲಿ. ಸೊ ಇಟ್ ಈಸ್ ಎ ಸ್ಟ್ರೈಟ್ ಚೈನ್. ಇದು ಕೂಡ ಸ್ಟ್ರೈಟ್ ಚೈನ್ and it is a polymer of beta D plus glucosinate. Now starch ಅಂದ್ರೆ starch is a polymer of alpha glucosinate, alpha D plus glucosinate ಆಗಿರುತ್ತೆ. But this cellulose is a polymer of, ಅಥವಾ ಈ ಸೆಲ್ಯುಲೋಸ್ ಅನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಬೀಟಾ ಗ್ಲೂಕೋಸಿನೇಟ್ ಸಿಗುತ್ತೆ, ಬೀಟಾ D plus glucosinate ಸಿಗುತ್ತೆ. So starch undergoes hydrolysis, it produces large number of alpha glucosinate, but the cellulose undergoes hydrolysis, it produces large number of or n number of beta D plus glucosinate. ನಾವಲ್ಲಿ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸಿನೇಟ್ ತಗೊಂಡಿದ್ವಿ, ಇಲ್ಲಿ ಬೀಟಾ ಡಿ ಪ್ಲಸ್
ಗ್ಲೂಕೋಸ್ ಯೂನಿಟ್ ತಗೊಳ್ತೀವಿ. ಸೊ ಇಟ್ ಈಸ್ ಜಾಯಿನ್ಡ್ ಬೈ ದಿ ಗ್ಲೈಕೋಸೈಡಿಕ್ ಲಿಂಕೇಜ್ ಅಥವಾ ಇಟ್ ಈಸ್ ಫಾರ್ಮ್ಡ್ ಬೈ ದಿ ಗ್ಲೈಕೋಸೈಡಿಕ್ ಲಿಂಕೇಜ್ ಬಿಟ್ವೀನ್ C1 ಆಫ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್. ಇದರಲ್ಲಿರೋ C1 ಫಸ್ಟ್ ಕಾರ್ಬನ್ ಒಂದು ಗ್ಲೂಕೋಸ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್ ಅಲ್ಲಿನ ಫಸ್ಟ್ ಕಾರ್ಬನ್ ಇಂದ ನೆಕ್ಸ್ಟ್ ಅನದರ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಇನ ಫೋರ್ತ್ ಕಾರ್ಬನ್, ಇವೆರಡು ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಸೊ ಇದನ್ನು ನಾವು ಗ್ಲೈಕೋಸೈಡಿಕ್ ಲಿಂಕೇಜ್ ಈಸ್ ಫಾರ್ಮ್ಡ್ ಬಿಟ್ವೀನ್ C1 ಆಫ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್ C4 ಆಫ್ ಅನದರ್ ನೆಕ್ಸ್ಟ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್. ಇವೆರಡು ನಡುವೆ ಏನಾಗುತ್ತೆ, ಅಗೈನ್ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಅಗೈನ್ ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ಫಾರ್ಮ್ಡ್ ಬೈ ದಿ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್. ನೋಡಿ, C1 ಆಫ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್ C4 ಆಫ್ ನೆಕ್ಸ್ಟ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್, ಇವೆರಡರ ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಹೇಗೆ ಅಂತ ನೋಡೋಣ. ಅಗೈನ್ ವಿ ಟೇಕ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್. ಇದು ಆವರ್ತ ಸ್ಟ್ರಕ್ಚರ್. ಆವರ್ತ ಸ್ಟ್ರಕ್ಚರ್ ಆಫ್ ಸೆಲ್ಯುಲೋಸ್. ಸೆಲ್ಯುಲೋಸ್ ಆವರ್ತ ಸ್ಟ್ರಕ್ಚರ್. ಇಲ್ಲಿ ಏನಾಗುತ್ತೆ ಅಂದ್ರೆ ಸೆಲ್ಯುಲೋಸ್ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ನಂಬರ್ ಆಫ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್ ಸಿಗುತ್ತೆ. ಸ್ಟಾರ್ಚ್ ಅಲ್ಲಿ ಆಲ್ಫಾ ಗ್ಲೂಕೋಸ್ ಯೂನಿಟ್ ಸಿಕ್ಕಿತ್ತು, ಇಲ್ಲಿ ಬೀಟಾ ಗ್ಲೂಕೋಸ್ ಯೂನಿಟ್ ಸಿಕ್ತು. ಇಲ್ಲಿ ಆಕ್ಸೈಡ್ ಲಿಂಕ್ ಅಥವಾ ಗ್ಲೈಕೋಸೈಡಿಕ್ ಲಿಂಕ್ ಹೆಂಗ್ ಫಾರ್ಮ್ ಆಗಿರುತ್ತೆ ಅಂದ್ರೆ ಅಗೈನ್ ಬೈ ದಿ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ದ ಲಿಂಕೇಜ್ ಇಸ್ ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಇದು C1 ಆಫ್ 1 ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್ C4 ಆಫ್ ಅನದರ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್. ಇಲ್ಲಿ ದಿಸ್ ಈಸ್ ಫಸ್ಟ್ ಕಾರ್ಬನ್ C1, this is C2, C3, C4, C5 and C6. ಇಲ್ಲೂ ಕೂಡ C1, C2, C3, C4, C5 and C6. ಇದು ಕೂಡ C1, C2, C3, C4, C5 and 6. ಏನು C1, C2, C3 ಅಪ್ ಟು C6 ಅಂದ್ರೆ ಇವೆಲ್ಲ ಕಾರ್ಬನ್. ಯಾಕಂದ್ರೆ ಒಂದು ಗ್ಲೂಕೋಸ್ ಯೂನಿಟ್ ಅಲ್ಲಿ 6 ಕಾರ್ಬನ್ ಇರ್ತವೆ ಅಂತ ಹೇಳಿದ್ವಿ, C6H12O6. ಸೊ ಇದು ಫಸ್ಟ್ ಪ್ಲೇಸ್ ಅಂದ್ರೆ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್ ಆಫ್ ದಟ್ ಗ್ಲೂಕೋಸ್ ಯೂನಿಟ್ ಅಂತ. ಇದರಲ್ಲಿ C1 ಏನ್ ಹೇಳಿದೀವಿ, ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ಫಾರ್ಮ್ಡ್ ಬಿಟ್ವೀನ್ C1 ಆಫ್ ಅಂದ್ರೆ ಕಾರ್ಬನ್ ಫಸ್ಟ್ ಕಾರ್ಬನ್ ಆಫ್ 1 ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್ ಫೋರ್ತ್ ಕಾರ್ಬನ್ ಆಫ್ ಅನದರ್ ನೆಕ್ಸ್ಟ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್. ಇಲ್ಲಿ C1, this is C1. ನಾವಿಲ್ಲಿ ಬರಿಬೇಕಾಗಿರೋದು ಬೀಟಾ ಗ್ಲೂಕೋಸ್. ಸೊ ದಿಸ್ ಈಸ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್. ಅಂದ್ರೆ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಅಂದ್ರೆ ಇಟ್ ಈಸ್ ಲೆವಾ ರೊಟೇಟರಿ. ಹೈಡ್ರಾಕ್ಸಿ ಗ್ರೂಪ್ ಎಲ್ಲಿರುತ್ತೆ, ಆಲ್ಫಾ ಗ್ಲೂಕೋಸ್ ಅಂದ್ರೆ ಹೈಡ್ರಾಕ್ಸಿ ಗ್ರೂಪ್ ಬಿಲೋ ಬಂದಿರುತ್ತೆ. ಸೊ ಇಲ್ಲಿ ಬೀಟಾ ಆವರ್ತ ಸ್ಟ್ರಕ್ಚರ್ ಆಫ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್ ನೆನೆಸ್ಕೊಳ್ರಿ, ಹಿಂದ್ಗಡೆ ಓದಿರೋದು. ಸೊ ಇಲ್ಲಿ OH ಅಲ್ಲಿ ಇರುತ್ತೆ, ಬೀಟಾ ಆಗಿರೋದ್ರಿಂದ OH ಹೈಡ್ರಾಕ್ಸಿ ಗ್ರೂಪ್ ಮೇಲ್ಗಡೆ ಬರುತ್ತೆ. ದಿಸ್ ಹೈಡ್ರಾಕ್ಸಿ ಗ್ರೂಪ್ ಮೇಲ್ಗಡೆ, ಸೊ ಹೈಡ್ರೋಜನ್ ಕೆಳಗೆ ಬರುತ್ತೆ. ಮಿಕ್ಕಿರೋವೆಲ್ಲ ಸೇಮ್ ಇರುತ್ತೆ, ಆಲ್ಫಾ ಗ್ಲೂಕೋಸ್ ತರನೇ. ಅಗೇನ್ H ಇಲ್ಲಿ OH ಇರುತ್ತೆ, ಇಲ್ಲಿ ಕೂಡ OH ಇನ್ಸೈಡ್, H ಔಟ್ಸೈಡ್. ಅಗೇನ್ H OH ಬಿಲೋ. 6th ಕಾರ್ಬನ್ ಯಾವಾಗಲೂ ಕೂಡ CH2OH ಪ್ರೈಮರಿ ಆಲ್ಕೋಹಾಲ್ ಇರುತ್ತೆ, C5th ಕಾರ್ಬನ್ ಹೈಡ್ರೋಜನ್ ಇರುತ್ತೆ. ಸೊ ದಿಸ್ ಈಸ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್. ಎಲ್ಲವೂ ಕೂಡ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಇರುತ್ತೆ. ಸೊ ಇದನ್ನು ಹಾಗೇನೆ ಬರ್ಕೊಳ್ಳಿ. ಅಗೇನ್ ಹೈಡ್ರಾಕ್ಸಿ ಗ್ರೂಪ್ ಮೇಲೆ, ಯಾಕಂದ್ರೆ ಇದು ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್. ಅಗೇನ್ ಹೈಡ್ರೋಜನ್ H OH, ಇಲ್ಲಿ OH inside H OH, ಇಲ್ಲೂ ಕೂಡ OH ಇರುತ್ತೆ, ಹೈಡ್ರೋಜನ್ ಕೆಳಗಡೆ. ಇಲ್ಲಿ H OH H, this is H OH. 6th ಕಾರ್ಬನ್ CH2OH ಇರುತ್ತೆ, 5th ಕಾರ್ಬನ್ ಯಾವಾಗಲೂ ಕೂಡ ಹೈಡ್ರೋಜನ್ ಇರುತ್ತೆ. ಇವೆಲ್ಲವೂ ಮೂರು ಕೂಡ ಏನು, ಇವೆಲ್ಲ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್.
ಇದು ಒಂದು ಚೈನ್ ಸ್ಟ್ರಕ್ಚರ್ ಅಥವಾ ಪಾಲಿಮರಿಕ್ ಸ್ಟ್ರಕ್ಚರ್, ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾಕಂದ್ರೆ ಸೆಲ್ಯುಲೋಸ್ ಅಂಡರ್ಗೋಸ್ ಹೈಡ್ರಾಲಿಸಿಸ್, ಇಟ್ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಇನ್ ಇಟ್. ಸೊ ಏನ್ ಹೇಳ್ತೀವಿ, C1 ಅಂದ್ರೆ ಫಸ್ಟ್ ಕಾರ್ಬನ್ ಆಫ್ 1 ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್, ಫೋರ್ತ್ ಕಾರ್ಬನ್ ಆಫ್ ಅನದರ್ ನೆಕ್ಸ್ಟ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್ ಗೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ನೋಡಿ ಇಲ್ಲಿ OH ಇದೆ, ಇಲ್ಲೂ ಕೂಡ OH ಇದೆ ಫೋರ್ತ್ ಕಾರ್ಬನ್ ಅಲ್ಲಿ. ಇಲ್ಲಿ ಫಸ್ಟ್ ಕಾರ್ಬನ್ ಆಫ್ 1 ಗ್ಲೂಕೋಸ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್ ಅಲ್ಲಿ OH ಇದೆ, ಇಲ್ಲೂ ಕೂಡ OH ಇದೆ. ಇವೆರಡರ ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಗ್ಲೈಕೋಸೈಡಿಕ್ ಲಿಂಕೇಜ್ ಈಸ್ ಫಾರ್ಮ್ ಬಿಟ್ವೀನ್ C1 of 1 beta D plus glucose unit to C4 of another next beta D plus glucose unit. ಆಕ್ಸೈಡ್ ಲಿಂಕ್ ಫಾರ್ಮ್ ಆಯ್ತು. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇದನ್ನ ಬೀಟಾ ಲಿಂಕ್ ಅಂತ ಕರಿತೀವಿ. ಬೀಟಾ ಲಿಂಕೇಜ್. ಯಾಕೆ ಬೀಟಾ ಲಿಂಕೇಜ್ ಅಂತ ಕರಿತೀವಿ? ಸ್ಟಾರ್ಚ್ ಅಲ್ಲಾದ್ರೆ ಆಲ್ಫಾ ಲಿಂಕ್ ಅಂತ ಕರಿತೀವಿ. ಆಲ್ಫಾ ಲಿಂಕೇಜ್ ಈಸ್ ಫಾರ್ಮ್ ಮಾಡುತ್ತಾ. ಇಲ್ಲಿ ಬೀಟಾ ಲಿಂಕೇಜ್ ಯಾಕೆ ಅಂದ್ರೆ ನಮಗೆ ಸಿಕ್ಕಿರೋದೆಲ್ಲ ಯಾವ ಮಾನೋಮರ್ ಯೂನಿಟ್ ಇಲ್ಲೆಲ್ಲ ಇರೋದೆಲ್ಲ ಬರೀ ಬೀಟಾ ಡಿ ಪ್ಲಸ್ ಗ್ಲೂಕೋಸ್. ಬೀಟಾ ಗ್ಲೂಕೋಸ್ ಇರೋದ್ರಿಂದ ಇದನ್ನು ನಾವು ಬೀಟಾ ಲಿಂಕ್ ಅಂತ ಕರಿತೀವಿ. ಅಗೇನ್ ದಿಸ್ ಇಸ್ ಎ ಗ್ಲೈಕೋಸೈಡಿಕ್ ಲಿಂಕೇಜ್ ಬೈ ದಿ ಎಲಿಮಿನೇಷನ್ ಅಥವಾ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗುತ್ತೆ. ಇದಾಗ್ಬಿಟ್ಟು ನಿಮಗೆ ಇದನ್ನ ನಾವು ಬೀಟಾ ಲಿಂಕ್ ಅಂತ ಕರಿತೀವಿ. ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ಫಾರ್ಮ್ಡ್ ಬಿಟ್ವೀನ್ C1 of 1 beta D plus glucose unit C4 ಅಥವಾ ಫೋರ್ತ್ ಕಾರ್ಬನ್ ಆಫ್ ಅನದರ್ ನೆಕ್ಸ್ಟ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್. ಇಲ್ಲೂ ಕೂಡ ಅಷ್ಟೇ ಹೈಡ್ರಾಕ್ಸಿ ಅಂಡ್ ಹೈಡ್ರಾಕ್ಸಿ ಎರಡು ಹೈಡ್ರಾಕ್ಸಿ ಗ್ರೂಪ್ ಇರುತ್ತೆ. ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್, ಇಲ್ಲೂ ಕೂಡ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಇದು ಕೂಡ ಆಕ್ಸೈಡ್ ಲಿಂಕ್, ಇವೆರಡರ ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಇಟ್ ಈಸ್ ಎ ಕಂಟಿನ್ಯೂಸ್ ಸ್ಟ್ರಕ್ಚರ್. ಕಂಟಿನ್ಯೂಸ್ ಟ್ರೈನ್ ಸ್ಟ್ರಕ್ಚರ್ ಇದೇ ಥರನೇ ಸ್ಟ್ರಕ್ಚರ್ ಇರುತ್ತೆ. ಅಗೇನ್ ಇದು ಕೂಡ ಇದನ್ನು ನಾವು ಬೀಟಾ ಲಿಂಕ್ ಅಂತಾನೆ ಕರಿತೀವಿ. ಬೀಟಾ ಲಿಂಕ್ ಅಥವಾ ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ಫಾರ್ಮ್ಡ್ ಬಿಟ್ವೀನ್ 2 ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್. ಇವೆಲ್ಲವೂ ಕೂಡ ಬೀಟಾ ಡಿ ಪ್ಲಸ್ ಗ್ಲೂಕೋಸ್. ಸ್ಟಾರ್ಚ್ ಆಗಿದ್ರೆ ನಮಗೆ ಸ್ಟಾರ್ಚ್ ಇಸ್ ಎ ಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್, ಬಟ್ ಸೆಲ್ಯುಲೋಸ್ ಇಸ್ ಎ ಪಾಲಿಮರ್ ಆಫ್ ಬೀಟಾ ಗ್ಲೂಕೋಸ್ ಯೂನಿಟ್. ನಾವು ಸ್ಟಾರ್ಚ್ ಅನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತೆ? ನಂಬರ್ ಆಫ್ ಆಲ್ಫಾ ಗ್ಲೂಕೋಸ್ ಯೂನಿಟ್ಸ್ ಗಳು ಸಿಗ್ತವೆ. ಬಟ್ ಇಲ್ಲಿ ಸೆಲ್ಯುಲೋಸ್ ಅನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ನಮಗೆ ನಂಬರ್ ಆಫ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್ಸ್ ಸಿಗುತ್ತೆ. ಅಗೇನ್ C1 to C4 ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. 1 ಬೀಟಾ ಗ್ಲೂಕೋಸ್ ಯೂನಿಟ್ ಅನದರ್ ನೆಕ್ಸ್ಟ್ ಬೀಟಾ ಗ್ಲೂಕೋಸ್ ಯೂನಿಟ್. ದಿಸ್ ಈಸ್ ದಿ ಹವರ್ ಸ್ಟ್ರಕ್ಚರ್ ಆಫ್ ಸೆಲ್ಯುಲೋಸ್. ಇದು ಕೂಡ ಇಂಪಾರ್ಟೆಂಟ್, ನೋಡ್ಕೊಳ್ಳಿ, ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸೊ ಇನ್ನೊಂದು ಉಳಿತು. ನೆಕ್ಸ್ಟ್ ಒನ್ ಈಸ್ ಗ್ಲೈಕೋಜನ್. ಗ್ಲೈಕೋಜನ್ ನಾವು ಏನಂತ ಕರಿತೀವಿ? ಗ್ಲೈಕೋಜನ್ ಈಸ್ ಪ್ರೆಸೆಂಟ್ ಇನ್ ಅನಿಮಲ್. ಸೊ ಇದನ್ನ ನಾವು ಅನಿಮಲ್ ಸ್ಟಾರ್ಚ್ ಅಂತ ಕರೀತಾರೆ. ಅನಿಮಲ್ ಸ್ಟಾರ್ಚ್ ಅಂತ ಕರೀತಾರೆ. ಸೊ ಇದನ್ನ ನೀಟಾಗಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಗ್ಲೈಕೋಜನ್. ಗ್ಲೈಕೋಜನ್ ಎಲ್ಲಿರುತ್ತೆ ಅಂದ್ರೆ ಇಟ್ ಈಸ್ ಪ್ರೆಸೆಂಟ್ ಇನ್ ಅನಿಮಲ್. ಇದು ಅನಿಮಲ್ ಸ್ಟಾರ್ಚ್ ಅಂತ ಕರೀತಾರೆ ಇದನ್ನ. This glycogen is present in animal. The carbohydrates are present in animals called glycogen. ಈ ಪ್ಲಾಂಟ್ ಅಲ್ಲದೆ ಅದರಲ್ಲಿರೋ ಕಾರ್ಬೋಹೈಡ್ರೇಟ್ಸ್ ನಾವು ಸ್ಟಾರ್ಚ್ ಅಂಡ್ ಸೆಲ್ಯುಲೋಸ್ ಅಂತ ಕರಿತೀವಿ. ಬಟ್ ಇಟ್ ಈಸ್ ಎ ಕಾರ್ಬೋಹೈಡ್ರೇಟ್, ಇಟ್ ಈಸ್ ಪ್ರೆಸೆಂಟ್ ಇನ್ animals called glycogen. So it is a animal starch. So it is similar to the structure of amylopectin. ನಾವು amylose and amylopectin ಅಂತ ಹೇಳಿದ್ವಿ. amylopectin is present in starch. ಇದು ಕೂಡ ಸೇಮ್ ಸ್ಟ್ರಕ್ಚರ್, ಅದೇ ತರ ಸ್ಟ್ರಕ್ಚರ್, ಬ್ರಾಂಚ್ ಸ್ಟ್ರಕ್ಚರ್ ಇರುತ್ತೆ, ಹೈಲಿ ಬ್ರಾಂಚ್ ಸ್ಟ್ರಕ್ಚರ್. ಸೊ ಇಟ್ ಈಸ್ ಸಿಮಿಲರ್ ಟು ದ ಸ್ಟ್ರಕ್ಚರ್ ಆಫ್ amylopectin. ಕೇಳಿದ್ರೆ amylopectin ಸ್ಟ್ರಕ್ಚರ್ ನ ಬರೀಬೇಕು. ಸೊ ಇಟ್ ಈಸ್ ಪ್ರೆಸೆಂಟ್ ಇನ್ ಅನಿಮಲ್ ಅಲ್ಲಿ ಎಲ್ಲೆಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅಂದ್ರೆ ಲಿವರ್, ಮಸಲ್ಸ್ ಅಂಡ್ ಬ್ರೈನ್ ಅಲ್ಲಿ ಇರುತ್ತೆ. ಸೊ ದಿಸ್ ಇಸ್ ಎ ಅನಿಮಲ್ ಸ್ಟಾರ್ಚ್ ಗ್ಲೈಕೋಜನ್. ಇಟ್ ಈಸ್ ಸಿಮಿಲರ್ ಟು ದ ಸ್ಟ್ರಕ್ಚರ್ ಆಫ್ amylopectin. ಸೊ ಅದೇ ಸ್ಟ್ರಕ್ಚರ್ ನ ಬರ್ಕೋಬೇಕಾಗುತ್ತೆ. ಇದು ಅನಿಮಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತಾರೆ ಇದನ್ನ. ಸೊ ಈ ಮೂರು ಏನಾಗಿದಾವೆ? ಪಾಲಿಸ್ಯಾಕರೈಡ್ಸ್ ಇದಾವೆ. ಆವರ್ತ ಸ್ಟ್ರಕ್ಚರ್ ಆಫ್ ಏನೇನು ಓದ್ತೀರಾ ಅಂದ್ರೆ ಸ್ಟಾರ್ಚ್ ಅಲ್ಲಿ ಅಮೈಲೋಸ್ ಅಂಡ್ amylopectin ನೋಡ್ಕೋಬೇಕು. ಅದ್ರ ನೆಕ್ಸ್ಟ್ ಬಂದು ಸೆಲ್ಯುಲೋಸ್, ಸ್ಟ್ರಕ್ಚರ್ ಆಫ್ ಸ್ಟ್ರಕ್ಚರ್ ಆಫ್ ಸೆಲ್ಯುಲೋಸ್, ಅದಾದ್ಮೇಲೆ ಗ್ಲೈಕೋಜನ್. ಇಲ್ಲಿಗೆ ಏನಾಯ್ತು ಅಂದ್ರೆ ಪಾಲಿಸ್ಯಾಕರೈಡ್ಸ್ ಮುಗಿತು ನಿಮಗೆ. ಅಂದ್ರೆ ಆವರ್ತ ಸ್ಟ್ರಕ್ಚರ್ ಪೂರ್ತಿ ಮಾನೋಸ್ಯಾಕರೈಡ್, ಡೈಸ್ಯಾಕರೈಡ್ಸ್ ಅಂಡ್ ಇಸ್ ಪಾಲಿಸ್ಯಾಕರೈಡ್ಸ್ ಎಲ್ಲ ಮುಗೀತು. ಸೊ ಇದನ್ನ ನೀಟಾಗಿ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವಿದೆ ಅವನ್ನೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.